ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಅನ್ಲಿಶ್ ಕನ್ನಡ. ಇದು ಕನ್ನಡ ಬಿಗ್ ಬಾಸ್ ಸೀಸನ್ 10 ರಿವ್ಯೂ ಡೇ 88. ಮೊದಲಿಗೆ ಹಾಡಾಕಿ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಾದಮೇಲೆ ಒಂದು ಟಾಸ್ಕು ಅಲ್ಲಿ ಲಿವಿಂಗ್ ಏರಿಯಾದಲ್ಲಿ ಫೈನಲ್ ಟಾಸ್ಕು. ಈ ಟಾಸ್ಕಲ್ಲಿ ವಿನ್ ಆದರೆ ಆಲ್ಮೋಸ್ಟ್ ಒಂದು 15 ಲಕ್ಷ ವಿನ್ ಆಗ್ಬೋದು ಅಂತ ಹೇಳಿದರು. ಸರಿ ಅಂತ ಆ ಟಾಸ್ಕಲ್ಲಿ ಇವರು ಯಾರನ್ನ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದಾಗ ಡೈರೆಕ್ಟಾಗಿ ಯಾರು ವಿನಯಿ, ಮೈಕಲ್ಲು, ತುಕಾಲಿ, ಸಂಗೀತ, ಕಾರ್ತಿಕ್ಕು ಮತ್ತು ನಮ್ರತಾನ ಸೆಲೆಕ್ಟ್ ಮಾಡೋರು. ವರ್ತೂರ್ನ ಸೆಲೆಕ್ಟ್ ಮಾಡಿಲ್ಲ ಮತ್ತು ನಮ್ಮ ಇವ್ರನ್ನ ಸೆಲೆಕ್ಟ್ ಮಾಡಿಲ್ಲ. ಯಾರನ್ನ? ಪ್ರತಾಪ್ನ. ನನಗೆ ಅನ್ಸೋದು ಏನಕ್ಕೆ ಯಾವ ಟಾಸ್ಕಲ್ಲೂ ಡ್ರೋನ್ ಪ್ರತಾಪ್ನ ಸೆಲೆಕ್ಟ್ ಮಾಡ್ತಾಯಿಲ್ಲ, ಏನೋ ಗೊತ್ತಿಲ್ಲಪ್ಪ. ಇದು ಒಳಗೊಳಗೆ ಏನು ರಾಜಕೀಯನೋ ಇಲ್ಲ ಏನೋ ಅಷ್ಟು ಗೊತ್ತು. ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ, ನನಗೆ ಯಾಕೆ ಸೆಲೆಕ್ಟ್ ಮಾಡ್ತಾಯಿಲ್ಲ, ಎಲ್ಲ ಟಾಸ್ಕ್ ಎಲ್ಲರೂ ಆಡೋ ಥರ ತಾನೇ ಇರುತ್ತೆ ಅಂತ. ಬಟ್ ಅದರಲ್ಲೊಂದು ಭಿನ್ನಾಭಿಪ್ರಾಯ ಏನಂದರೆ, ಮೊನ್ನೆ ಆಡಿದ್ರಲ್ಲ ಸ್ವಿಮ್ಮಿಂಗ್ ಪೂಲ್ ಟಾಸ್ಕು, ಅದರಲ್ಲಿ ಪ್ರತಾಪ್ಗೇನು ಆಗ್ತಾ ಇರಲಿಲ್ಲ. ಯಾಕಂದರೆ ಅದಕ್ಕೆ ಈವನ್ ಅಮೃತ ಹೇಳಿದ್ರು ನನಗಾಗಲ್ಲ, ಅದಕ್ಕೆ ನನಗೆ ಹೋಗಲ್ಲ ಅಂತ. ಆ ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಇವ್ರು ಮಾಡಿದ್ರು, ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಬಟ್ ಈ ಟಾಸ್ಕಲ್ಲಿ ಬಾಲ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇದು ಮಾಡಿ ಫೈನಲಾಗಿ ಇದರಲ್ಲಿ ಹಾಕಬೇಕು. ಆ ಟಾಸ್ಕಲ್ಲಿ ಸೆಲೆಕ್ಟ್ ಮಾಡ್ಬೋದಿತ್ತು, ಅದು ಏನಕ್ಕೆ ಸೆಲೆಕ್ಟ್ ಮಾಡಿಲ್ಲ ನನಗಂತೂ ಗೊತ್ತಿಲ್ಲ. ಇದು ತುಂಬ ನಡೀತಾ ಇದೆ ಇದು. ಅದನ್ನು ಇವರು ವರ್ತೂರವರು ಹೇಳ್ತಾಯಿದ್ರು, ಪ್ರತಾಪ್ ಅವರು ಹೇಳ್ತಾಯಿದ್ರು, ಯಾಕೆ ಎಲ್ಲದಕ್ಕೂ ಸೆಲೆಕ್ಟ್ ಮಾಡ್ತಾಯಿಲ್ಲ, ನಮ್ಮನ್ನ ಸಪ್ರೇಟ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಆಯ್ತಪ್ಪ, ಅವ್ರ ಜೊತೆಗಿದ್ದವರೇ ಸೆಲೆಕ್ಟ್ ಮಾಡ್ತಾಯಿಲ್ಲ. ಸಂಗೀತ ಅವ್ರ ಜೊತೆನೇ ಇದ್ದರು, ಅವರು ಸೆಲೆಕ್ಟ್ ಮಾಡಿಲ್ಲ. ಇಷ್ಟು ದಿವಸ ಸಂಗೀತಕ್ಕೆ ಸಾಥ್ ಕೊಡ್ತಾ ಇದ್ದು ಅವರೇ, ಸೆಲೆಕ್ಟ್ ಮಾಡಿಲ್ಲ. ಈಗ ಏನಾಯ್ತು ಅಂದರೆ ಆ ಟಾಸ್ಕು ಶುರುವಾಯಿತು. ನಮ್ರತ ಅವ್ರು ಫಸ್ಟ್ ಆ ಬಾಲ್ನ ಹಾಕ್ತಾರೆ, ದೊಡ್ಡ ಬಾಲ್ನ. ಆಮೇಲೆ ಅದು ಮಿಸ್ ಆಗುತ್ತೆ. ಆಮೇಲೆ ಎಲ್ಲನೂ ಕರೆಕ್ಟಾಗಿ ಇದರಲ್ಲಿ ಚೆನ್ನಾಗಿ ಆಡಿದ್ದು ಅಂತ ನನಗೆ ಗೆಸ್ ಮಾಡಿದ್ದು. ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಆಡಿದ್ರು. ಫಸ್ಟು ಸಂಗೀತ ಕಾರ್ತಿಕ್ಗೆ ಗ್ರಿಪ್ ಸಿಕ್ಕಿಲ್ಲ, ಆಮೇಲೆ ಸಿಕ್ತು. ತುಕಾಲಿಗೂ ಫಸ್ಟ್ ಗ್ರಿಪ್ ಸಿಕ್ಕಿಲ್ಲ, ಆಮೇಲೆ ಸಿಕ್ತು. ಈ ಕಡೆ ಫೈನಲಿ ವಿನಯ್ ಮತ್ತು ಮೈಕಲು ಫೈನಲಾಗಿ ಸಕ್ಕದಾಗಿ ಟ್ಯಾಕಲ್ ಮಾಡ್ಕೊಬಂದು ಒಳಗಕ್ಕೆ. ಅದು ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಇದಾದಮೇಲೆ ಅದರಲ್ಲಿ ಒಂದು ಬಾಲ್ ಬಿಟ್ಟೋಯ್ತಲ್ವ, ಅದರಿಂದ 5 ಲಕ್ಷ ಮಿಸ್ ಆಗಿ ಫೈನಲಾಗಿ ಮನೆ 40 ಲಕ್ಷ ಟೋಟಲಾಗಿ ಆಯಿತು. 25 40 ಆಯಿತು. ಈ 40 ಲಕ್ಷನೇ ಯಾರು ವಿನ್ನರ್ ಆಗ್ತಾರೋ ಟೈಟಲು ಅವ್ರಿಗೆ ಹೋಗುತ್ತೆ ಅಂತ. 10 ಲಕ್ಷ ಮಿಸ್ ಆಯಿತು. ನನಗೆ ಯಾಕೋ 10 ಲಕ್ಷನ ಆ್ಯಡ್ ಮಾಡ್ತಾರೋ, ಇದು ಜಸ್ಟ್ ಟಾಸ್ಕ್ಗೋಸ್ಕರ ಕೊಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಇದರಲ್ಲಿ ಮೋಸ್ಟ್ಲಿ ಆ್ಯಡ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ನಿಮಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ನೋಡೋಣ. ಟಾಸ್ಕ್ ಎಲ್ಲ ಮುಗೀತು. ಆಮೇಲೆ ಕ್ಯಾಪ್ಟನ್ಸಿ ಓಟಕ್ಕೆ ಎಷ್ಟು ಜನ ಇರಬೇಕು ಅಂದರೆ ಟೋಟಲಾಗಿ 4 ಜನ ಇರಬೇಕು. ಇಲ್ಲಿ ಸೆಲೆಕ್ಟ್ ಆಗಿರೋದು 6 ಜನದ ಮೇಲೆ ಆಗಿದ್ದಾರೆ, 4 ಜನ ಇರಬೇಕು ಅಂತ ಹೇಳೋದು. ಸರಿ ಅಂತ ಫಸ್ಟು ವಿನಯ್ ಮತ್ತು ಮೈಕಲ್ ಬಂದು ನಿಂತರು. ಅವರಲ್ಲಿ ಯಾರು ಬೆಸ್ಟ್ ಅವ್ರನ್ನ ಸೆಲೆಕ್ಟ್ ಮಾಡಬೇಕು. ಮೈಕಲ್ ಅವರು ಹೇಳಿದ್ರು, ವಿನಯ್ ಅವ್ರ ಇದ್ರ ಕ್ಯಾಪ್ಟನ್ಸಿಯಲ್ಲಿ ಬೋರಿಂಗ್ ಆಗಿತ್ತು ಮತ್ತು ಏನೂ ಅವ್ರಿಗೆ ಇದಾಗಿಲ್ಲ, ಸರಿಗೆ ಮಾಡಿಲ್ಲ ಅಂತ ಏನು ಹೇಳಿದ್ರು. ಇವರು ವಿನಯ್ ಅವರು ಅದನ್ನೇ ಹೇಳಿದ್ರು, ಹೌದು ನನ್ನ ಕ್ಯಾಪ್ಟನ್ಸಿಯಲ್ಲಿ ಬೋರಿಂಗ್ ಆಗಿ ಇತ್ತು, ಯಾಕಂದರೆ ಆ ಟೈಮಲ್ಲಿ ಸಾಕಷ್ಟು ಪ್ರೆಷರು, ವೀಕೆ ಪ್ರೆಷರ್ ಆಗಿತ್ತು, ಅದರಿಂದನೇ ಆಗಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಮ್ರತಾ ಅವರು, ಸಂಗೀತ ಅವರು, ಆಮೇಲೆ ಕಾರ್ತಿಕ್ ಅವರು, ತನಿಷಾ ಅವರು, ಇವರೆಲ್ಲನೂ ವಿನಯ್ಗೆ ಸೆಲೆಕ್ಟ್ ಮಾಡಿದ್ರು, ಮೈಕಲ್ ಸೆಲೆಕ್ಟ್ ಮಾಡಿಲ್ಲ. ಆಮೇಲೆ ಈ ಯಾವುದು ನೆಕ್ಸ್ಟು ಕಾರ್ತಿಕ್ಕು ಮತ್ತು ನಮ್ರತಾ ನಿಂತರು. ಆಗ ಇವರು ವರ್ತೂರವ್ರು ಬಂದು ನಮ್ರತ ಅವ್ರು ಹೇಳಿದ್ರು, ನನ್ನ ಕ್ಯಾಪ್ಟನ್ಸಿ ಬೇಕಾಗಿತ್ತು, ಇದು ನಾನು ಚೆನ್ನಾಗಿ ಮಾಡಿದ್ದೀನಿ. ಇವಾಗ ಕಾರ್ತಿಕ್ ಕಂಪೇರ್ ಮಾಡಿದ್ರೆ ಎಲ್ಲರದ್ದು ಲಿಸನ್ ಮಾಡಿದ್ದೀನಿ, ಅದೆಲ್ಲ ನಿಜಾನೇ. ಬಟ್ ಕಾರ್ತಿಕ್ ಅವರು ಕ್ಯಾಪ್ಟನ್ಸಿ ನೋಡಿ ತುಂಬ ದಿವಸ ಆಯಿತು. ವಿನಯ್ ಹೇಗೆ ನೋಡಿ ತುಂಬ ದಿವಸ ಆಯಿತು, ಅದೇ ಥರ ಕಾರ್ತಿಕ್ ನೋಡಿನೂ ತುಂಬ ದಿವಸ ಆಯಿತು. ವರ್ತೂರವರು ನಮ್ರತಾ ವೋಟ್ ಮಾಡೋರು, ನನಗೂ ಕಾರ್ತಿಕ್ಗೂ ಸೆಟ್ ಆಗಿಲ್ಲ ಅದಕ್ಕೆ ಅಂತ. ಆಮೇಲೆ ನೆಕ್ಸ್ಟು ಯಾರು ವಿನಯ್ ಅವರು ಕಾರ್ತಿಕ್ ವೋಟ್ ಮಾಡಿದ್ರು, ಆಮೇಲೆ ತುಕಾಲಿ ಅವರು ಕಾರ್ತಿಕ್ ವೋಟ್ ಮಾಡಿದ್ರು, ತನಿಷ್ ಅವರು ಕಾರ್ತಿಕ್ ವೋಟ್ ಮಾಡಿದ್ರು. ಇದರಲ್ಲಿ ಕಾರ್ತಿಕ್ ಅವರು ಸೆಲೆಕ್ಟ್ ಆದರು, ನಮ್ರತ ಅವರು ಸೆಲೆಕ್ಟ್ ಆಗಿಲ್ಲ. ನೆಕ್ಸ್ಟ್ ತನಿಷಾ ಅವರು ಮತ್ತು ಯಾರಪ್ಪ ಅದು ತುಕಾಲಿ ಅವ್ರು ನಿಂತರು. ಇಲ್ಲ ವರ್ತೂರವರು ತುಕಾಲಿ ಅವ್ರು ನಿಂತರು. ವರ್ತೂರವರು ಹೇಳಿದ್ರು,
ನನಗೆ ಚಾನ್ಸ್ ಸಿಕ್ಕಿಲ್ಲ ಅಷ್ಟಾಗಿ ನನಗೆ ಅವಕಾಶ ಕೊಡಿ ಅಂತ. ಅವರು ಹೇಗೆ ಆಡಿದ್ರು ಅದಕ್ಕೆ ಹೇಳಬೇಕಿತ್ತು, ಬಟ್ ಅವ್ರು ಹೇಳಿಲ್ಲ. ತುಕಾಲಿ ಅವರು ನನ್ನ ಕ್ಯಾಪ್ಟನ್ನೇ ಆಗಿಲ್ಲ ಇದುವರೆಗೂ, ಅದಕ್ಕೆ ನನಗೆ ಇದು ಮಾಡಿಕೊಡಿ, ಒಂದು ಸಂದರ್ಭ ಮಾಡಿಕೊಡಿ ಅಂತ ಹೇಳಿದರು. ಸಂಗೀತ, ವಿನಯ್, ಕಾರ್ತಿಕ್, ತನಿಷಾ, ನಮ್ರತ ಎಲ್ಲರೂ ತುಕಾಲಿಗೆ ವೋಟ್ ಮಾಡಿದ್ರು. ಅವರು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಬಂದರು, ಇವರು ಹೊರಗೋದ್ರು. ನಮ್ಮ ಯಾರದು ವರ್ತೂರವರು ಹೊರಗೋದ್ರು. ನೆಕ್ಸ್ಟು ತನಿಷಾ ಅವರು ಬಂದು ನಿಂತರು. ತನಿಷಾ ನಿಂತ ಮೇಲೆ ಅವ್ರು ಹೇಳಿದ್ರು ನಾನು ಕ್ಯಾಪ್ಟನ್ಸಿ ಮಾಡಬೇಕನ್ಸಿದೆ ಅಂತ. ವಿನಯ್ ಅವರು ಕರೆಕ್ಟಾಗಿ ಹೇಳಿದ್ರು, ಈಗಾಗಲೇ ಅವ್ರು ಕ್ಯಾಪ್ಟನ್ ಆಗಿದ್ದಾರೆ, ಬೇರೆಯವ್ರ ಕ್ಯಾಪ್ಟನ್ಸಿ ನೋಡಬೇಕು, ಅದಕ್ಕೆ ನಾನು ಇನ್ನೊಬ್ರು ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಇವರು ಮೈಕಲ್ ಅವರು ಅವ್ರ ಕ್ಯಾಪ್ಟನ್ಸಿ ಒಳ್ತಾರೆ ಹಿಟ್ಲರ್ ದರ್ಬಾರ್ ಥರ ಇತ್ತು, ಆದ್ದರಿಂದ ನಾನು ಇವ್ರನ್ನ ಸೆಲೆಕ್ಟ್ ಮಾಡ್ತೀನಿ ಅಂತ ಕಾರ್ತಿಕ್ ಅವ್ರನ್ನ ಸೆಲೆಕ್ಟ್ ಮಾಡೋರು. ಈಗ ಕಾರ್ತಿಕ್ ಅವರು ಸೆಲೆಕ್ಟ್ ಆದರು, ತನಿಷಾ ಅವರಾಗಿಲ್ಲ. ಸಂಗೀತ ಅವ್ರಿಗೆ ಇದು ಸ್ಪೆಷಲ್ ಇದು ಕೊಟ್ಟಿದ್ರಲ್ವ, ಅದರಿಂದ ಅವರು ಸೆಲೆಕ್ಟ್ ಆಗ್ಬಿಟ್ರು. ತನಿಷಾ ಸಂಗೀತ ಇದರಲ್ಲಿ ತನಿಷಾನ ಬಿಟ್ಟು ಸಂಗೀತನ ಸೆಲೆಕ್ಟ್ ಮಾಡಿದರು, ಅದಾಯಿತು. ಪ್ರತಾಪ್ ಅವರು ಇಲ್ಲ ಕ್ಯಾಪ್ಟನ್ಸಿ ಓಟದಲ್ಲಿ, ವರ್ತೂರ್ ಅವರು ಇಲ್ಲ. ಪ್ರತಾಪ್ ಅವ್ರು ಏನಕ್ಕೆ ಇಲ್ಲ ಅಂತ ಹೇಳಿದ್ರೆ, ಅವ್ರು ಪ್ರತಾಪ್ ಅವ್ರಿಗೇನೋ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಅವರಿಗೆ ಕರ್ಕೊಂಡು ಹೋಗ್ಬಿಟ್ರು. ಇದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು, ಏನಾಯ್ತು ಏನೋ ಗೊತ್ತಿಲ್ಲ. ಇವತ್ತು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೇನೋ. ನೆಕ್ಸ್ಟು ಈ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ವಿನಯ್, ತುಕಾಲಿ ಸಂತೋಷ್, ಕಾರ್ತಿಕ್ ಮತ್ತು ಸಂಗೀತ 4 ಜನ ಆಗಿರೋದು. ಇದರಲ್ಲಿ ಕಾರ್ತಿಕ್ ಅವ್ರನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಕೆಲವು ವಿಷಯಗಳು ಇವರು ಸಂಗೀತ ಅವ್ರು ಹೇಳೋರು. ಅವರು ಕೇಳೋ ಇದೇ ಇಲ್ಲ, ಅವ್ರಿಗೆ ಪ್ರಮೇಯನೇ ಇಲ್ಲ, ನಾನು ಏನು ಹೇಳಿದ್ರು ಅವ್ರು ಕೇಳಿಸ್ಕೊಳ್ಳಲ್ಲ ಅದಿದಂತ. ಕಾರ್ತಿಕ್ ಅವ್ರದ್ದು ಕರೆಕ್ಟಾಗಿ ಹೇಳಿದ್ರು, ಏನು ಕೇಳಿಸ್ಕೊಳ್ತಾ ಇಲ್ಲ, ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಕೇಳಿಸ್ಕೊಂಡಿಲ್ಲ. ಹೌದು, ಕೆಲವು ಆಮೇಲೆ ಫಸ್ಟು ಒಂದೆರಡು ಸಹ ಆಗಿತ್ತು, ಆಮೇಲೆ ಚೆನ್ನಾಗೇ ಮಾಡಿದ್ನಲ್ಲ ಅಂತ. ಈ ಕ್ಯಾಪ್ಟನ್ಸಿ ಟಾಸ್ಕ್ ಎಲ್ಲ ಮುಗಿದ್ಮೇಲೆ ಹೇಳಿದ್ರು ಇವರು ಯಾರು ತನಿಷಾ ಹತ್ರ ಕಾರ್ತಿಕ್ ಅವರು, ಅದು ಕರೆಕ್ಟಾಗಿತ್ತು. ಎಷ್ಟೋ ಸಲ ಸಂಗೀತ ಅವ್ರು ಅಳೋದು, ಅವ್ರು ಹೇಳಿದ ಮಂದಿ ಕೇಳೋದು, ಸ್ಟಾರ್ಟಿಂಗ್ ಆಫ್ ದ ಇದರಿಂದ ಸೀಸನಿಂದನೇ ಕಾರ್ತಿಕ್ ಅವ್ರು ಕೇಳ್ಕೊತಾನೆ ಬಂದಿದ್ದಾರೆ. ಸಾಕಷ್ಟು ಅದರಿಂದ ಅವರಿಗೆ ಇದು ಮೈನಸ್ಸು ಆಗಿದೆ, ಡಿಸ್ಅಡ್ವಾಂಟೇಜು ಆಗಿದೆ. ಅದನ್ನೇ ಹೇಳ್ತಾರೆ, ಎಷ್ಟೆಲ್ಲ ಕೇಳಿಸ್ಕೊಂಡಿದ್ದೀನಿ, ಅವ್ರು ಮತ್ತೆ ಕೇಳಿಸ್ಕೊಂಡಿಲ್ಲ ಅಂತ ಹೇಳ್ತಾರಲ್ಲ, ಏನು ಹೇಳೋದು ಇವರಿಗೆ ಅಂತ ಹೇಳಿದ್ರು. ಅದು ಕರೆಕ್ಟಾಗಿ ಇತ್ತು. ನೆಕ್ಸ್ಟ್ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಇವ್ರಿಗೊಂದು ಸ್ಪೆಷಲ್ ಇದು ಸಿರಿ ಅವ್ರು ಕೊಟ್ಟಿದ್ರಲ್ಲ, ಯಾರಿಗೆ ಪವರು, ನಮ್ಮ ಇವರಿಗೆ ಸಂಗೀತ ಅವ್ರಿಗೆ, ನೀವು ಇಬ್ಬರನ್ನ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಾಕ್ಬೋದು ಅಂತ. ಕಾರ್ತಿಕ್ ಅವ್ರನ್ನ ಇಲ್ಲ, ಅವರು ಸಾಕಷ್ಟು ಅದೇ ಸೇಮ್ ಡೈಲಾಗು ಕೇಳಿಸ್ಕೊಳ್ಳಿಲ್ಲ, ಮತ್ತು ಅವರಿಗೆ ಇದಿಲ್ಲ, ಪೇಷನ್ಸ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಅವ್ರನ್ನ ಇದನ್ನ ಟ್ರ್ಯಾಶ್ ಬಿನ್ಗೆ ಹಾಕಿದ್ರು ಅವ್ರ ಫೋಟೋನ. ಅವರು ಹೋದರು. ವಿನಯ್ ಅವರು ನನಗೆ ಸ್ಟ್ರಾಂಗ್ ಕಾಂಪಿಟೇಟ್ ಆಗ್ತಾರೆ ಹೋಗ್ತಾ, ಆದ್ದರಿಂದ ಅವರು ಬೇಡ ಅಂತ ಹೇಳಿದ್ರು. ವಿನಯ್ ಅವ್ರಿಗೆ ಮಾತ್ರ ಅವ್ರು ಸಾರಿ ಅಂತ ಹೇಳಿದ್ರು, ಅವ್ರು ಇಟ್ಸ್ ಓಕೆ ಅಂತ ಹೇಳಿದ್ರು. ಬಟ್ ಕಾರ್ತಿಕ್ ಅವರಿಗೆ ಏನೂ ಹೇಳಲಿಲ್ಲ ಅವರು. ಈಗ ಫೈನಲ್ ಆಗಿ ತುಕಾಲಿ ಸಂತೋಷು ಮತ್ತು ಸಂಗೀತ ಇಬ್ಬರೇ ಕ್ಯಾಪ್ಟನ್ಸಿ ಟಾಸ್ಕಲ್ಲಿರೋದು. ನೋಡಬೇಕು ಇವತ್ತು ಯಾರು ಈ ಟಾಸ್ಕಲ್ಲಿ ವಿನ್ ಆಗಿ ಕ್ಯಾಪ್ಟನ್ ಆಗ್ತಾರೋ ನೆಕ್ಸ್ಟ್ ವೀಕ್ಗೆ ಅಂತ ನೋಡಬೇಕು. ಇಷ್ಟು ಹೇಳಿ ನಾನು ರಿವ್ಯೂನ ಮುಗಿಸ್ತಾ ಇದ್ದೀನಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್ ಆಲ್.